ನಮಸ್ತೆ ವಿವರ್ಸ್, ಇವತ್ತಿನ ತರಗತಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಹಿಂದಿನ ತರಗತಿಯಲ್ಲಿ ಭಾರತಕ್ಕೆ ಐರೋಪ್ಯರ ಆಗಮನ ಅಂತೇಳಿ ಇದು 7ನೇ ತರಗತಿಯ ಸಮಾಜ ವಿಜ್ಞಾನದ ಪಠ್ಯವಾಗಿದೆ. ಈ ಒಂದು ಪಠ್ಯದಲ್ಲಿ ಅನೇಕ ವಿಷಯಗಳು ಬರ್ತಾ ಹೋಗ್ತವೆ. ಯುರೋಪಿಯನ್ನರು ಭಾರತಕ್ಕೆ ಏಕೆ ಬಂದರು, ಆರಂಭಿಕ ಚಟುವಟಿಕೆಗಳೇನು, ಆ ಯುರೋಪಿಯನ್ನರಲ್ಲಿ ಭಾರತಕ್ಕೆ ಬಂದ ಮೊದಲಿಗರು ಯಾರು, ಯಾರು ಅವರಿಗೆ ಪರ್ಮಿಷನ್ ಕೊಟ್ಟಂಥದ್ದು, ಭಾರತದಲ್ಲಿ ಬಂದು ವ್ಯಾಪಾರವನ್ನು ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಮೊದಲಿಗೆ, ಆ ಇಸ್ವಿಗಳಾಗಿರ್ಬೋದು, ಪ್ರತಿಯೊಂದು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ಹಾಗಾಗಿ ಈ ಪಾಠವನ್ನು ನಾವು ಕಡೆಗಣಿಸದೆ ಅವುಗಳ ಬಗ್ಗೆನೂ ತಿಳ್ಕೊಳ್ತಾ ಹೋಗೋಣ. ಬನ್ನಿ ನೋಡೋಣ ಭಾರತಕ್ಕೆ ಐರೋಪ್ಯರ ಆಗಮನ ಅಂತ ಹೇಳಿ. ನೋಡಿ, ಇಲ್ಲಿ MCQ ಕ್ವಶನ್ಸು, ಡೈರೆಕ್ಟ್ ಕ್ವಶನ್ಸ್ ಇರೋದು. ಸೊ ಕಾನ್ಸೆಪ್ಟ್ ಅರ್ಥ ಆದರೆ ನಾವು ಯಾವುದೇ ರೀತಿಯಲ್ಲಿ ಹೇಳಿಕೆಯ ರೀತಿಯಲ್ಲಿ ಪ್ರಶ್ನೆಗಳು ಬಂದರೂ ಕೂಡ ನಾವು ಅದನ್ನು ಅಟೆಂಡ್ ಮಾಡ್ಬೋದು. ಹಾಗಾಗಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ವಾಸ್ಕೋ ಡಿ ಗಾಮನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ ವರ್ಷ ಮತ್ತು ದಿನಾಂಕ ಅಂತ ಇದೆ. ಸಾಮಾನ್ಯ ಶಕ 1498 ಮೇ 17, ಸಾಮಾನ್ಯ ಶಕ 1498 ಮೇ 16, ಸಾಮಾನ್ಯ ಶಕ 1516 ಮೇ 18, ಸಾಮಾನ್ಯ ಶಕ 1600 ಮೇ 20 ಅಂತ ಇದೆ. ಇಲ್ಲಿ ಒಂದು ಚೇಂಜಸನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದಂಥದ್ದು 1498 ಇಸ್ವಿ ಕರೆಕ್ಟಾಗಿದೆ. ಆದರೆ ಕೆಲವೊಂದು ಸೋರ್ಸಸ್ಸಲ್ಲಿ ಏನಿದೆ ಅಂತಂದರೆ ಮೇ 20 ಅಂತ ಇದೆ, ಮೇ 20 ಅಂತ ಇದೆ. ಸೊ 17ಕ್ಕೆ ನಾನು ಟಿಕ್ ಮಾರ್ಕ್ ಹಾಕ್ತಾ ಇದ್ದೀನಿ, ನೆನಪಿರಲಿ. ಮೇ 20ರಂದು ಹೊಸ ಜಲಮಾರ್ಗವನ್ನು ಕಂಡುಹಿಡಿದು ಭಾರತದ ಕಲ್ಲಿಕೋಟೆಗೆ ವಾಸ್ಕೋ ಡಿ ಗಾಮನು ಬರ್ತಾರೆ. ನೆಕ್ಸ್ಟ್, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಅಂತ ಇದೆ. 1498ರಲ್ಲಿ ಪೋರ್ಚುಗೀಸರು ಬಂದರು. 1600ರಲ್ಲಿ ಇಂಗ್ಲೀಷರು ಬಂದರು, ಬ್ರಿಟಿಷರು ಬಂದರು. ಹಾಗಾದರೆ ಈ ಒಂದು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ 1602ರಲ್ಲಿ. 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಪೂರ್ವ ದೇಶಗಳೊಡನೆ ವ್ಯಾಪಾರ ಮಾಡಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅನುಮತಿ ನೀಡಿದಂತಹ ಬ್ರಿಟಿಷರ ರಾಣಿ ಯಾರು ಅಂತ ಇದೆ. ಎಲಿಜಬೆತ್, ವಿಕ್ಟೋರಿಯಾ, ಪ್ಯಾಂಪಡೋರಾ, ಆಂಟನೆಟಾ ಅಂತ ಹೇಳಿ. ಇಲ್ಲಿ ಪೂರ್ವ ದೇಶಗಳೊಡನೆ ವ್ಯಾಪಾರ ಮಾಡೋದಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅನುಮತಿ ನೀಡಿದಂತಹ ಬ್ರಿಟಿಷ್ ರಾಣಿ ಎಲಿಜಬೆತ್ ರಾಣಿ. ಹಾಗಾದರೆ ಯಾವಾಗ ಇವರು ಬ್ರಿಟಿಷರು ಬಂದರು ಅಂತಂದರೆ 1600ರಲ್ಲಿ ವ್ಯಾಪಾರದ ನೆಪ ಒಡ್ಡಿ ಬಂದಂಥವ್ರು ಇವರು ಬ್ರಿಟಿಷರು. ಆನಂತರ ನಮ್ಮ ರಾಜಕೀಯದಲ್ಲೂ ಕೂಡ ಅವರು ತಲೆ ಹಾಕ್ತಾ ಹೋಗ್ತಾರೆ. ನೆಕ್ಸ್ಟು, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರಲ್ಲಿ ಕೊನೆಯವರು ಅಂತ ಇದೆ. ಯಾರು ಹಾಗಾದರೆ? ಯಾರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಯುರೋಪಿಯನ್ನರಲ್ಲಿ ಕೊನೆಯವರು? ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು ಅಂತ ಇದೆ. ಮೊದಲಿಗೆ ಬಂದಂಥವರು ಪೋರ್ಚುಗೀಸರು. ಇದು ನಿಮಗೆ ನೆನಪಿರಲಿ. ವಾಸ್ಕೋ ಡ ಗಾಮ 1498ರಲ್ಲಿ ನಮ್ಮ ಭಾರತಕ್ಕೆ ಪಾದಾರ್ಪಣೆ ಮಾಡೋದ್ರ ಮೂಲಕ ಆತ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿತಾನೆ. ಪೋರ್ಚುಗೀಸರು ಬಂದರೆ ಆನಂತರ ಬಂದಂಥವರು ಡಚ್ಚರು. ಅವ್ರಿಗೂ ಮುಂಚೆ ಬ್ರಿಟಿಷರು ಬರ್ತಾರೆ 1600ರಲ್ಲಿ, ನೆನಪಿರಲಿ ನಿಮಗೆ. ಆನಂತರ ಫ್ರೆಂಚರು. ಆರ್ಡರ್ ವೈಸ್ ಭಾರತಕ್ಕಾಗಿ ಬಂದ ಯುರೋಪಿಯನ್ನರಲ್ಲಿ ಕೊನೆಯವರು ಫ್ರೆಂಚರು. ಯಾವಾಗ ಬರ್ತಾರೆ ಅಂತಂದರೆ 1664ರಲ್ಲಿ. ಯಾವಾಗ? 1664ರಲ್ಲಿ. 1664. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಭಾರತಕ್ಕೆ ಬಂದಂತಹ ಪ್ರಥಮ ಪೋರ್ಚುಗೀಸ್ ವೈಸ್ರಾಯ್ ಯಾರು ಅಂತ ಕೇಳಿದ್ದಾರೆ. ಸೊ ಪ್ರಥಮ ಪೋರ್ಚುಗೀಸ್ ವೈಸ್ರಾಯಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತ ಇದೆ, ರಾಬರ್ಟ್ ಕ್ಲೈವ್ ಅಂತ ಇದೆ, ಡ್ಯೂಪ್ಲೆ ಇದೆ, ಆಲ್ಬುಕರ್ಕ್ ಇದೆ. ರಾಬರ್ಟ್ ಕ್ಲೈವ್ ಬ್ರಿಟಿಷರಿಗೆ ಸೇರಿದಂತಹ ಅಧಿಕಾರಿ.
ಡೂಪ್ಲೆ ಬಂದು ಫ್ರೆಂಚರ ಒಂದು ಆಫೀಸರು. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಪೋರ್ಚುಗೀಸರ ಒಂದು ಆಫೀಸರ್ ಆಗಿ ಬರ್ತಾನೆ. ಅವನು ಕೂಡ ಏನು ನೀಲಿ ನೀರಿನ ನೀತಿ ಅಂತ ಹೇಳಿ ನೀರಿನ ನೀತಿಯನ್ನು, ಬ್ಲೂ ವಾಟರ್ ಪಾಲಿಸಿನ ಜಾರಿಗೆ ತಂದಂಥವನು. ಆದರೆ ಆಲ್ಬುಕರ್ಕ ಮೊದಲಿಗೆ ಬಂದಂತಹ ವೈಸ್ರಾಯ್, ಗವರ್ನರು. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದಂಥವ್ರು. ಆಲ್ಬುಕರ್ಕನನ್ನು ಏನಂತ ಕರೀತಾರೆ ಅಂತಂದರೆ, ಈ ಪೋರ್ಚುಗೀಸರ ನಿಜವಾದ ಸಾಮ್ರಾಜ್ಯವನ್ನು ನಿಜವಾಗ್ಲೂ ಸ್ಥಾಪನೆ ಮಾಡಿದಂಥವ್ರು ಆಲ್ಬುಕರ್ಕ್ ಅಂತ ಹೇಳಿ ಕರೀತಾರೆ. ನೋಡಿ, ಇಲ್ಲಿ ಮೊದಲೆರಡು ಪದಗಳಿಗೆ ಇರುವ ಸಂಬಂಧವನ್ನು ತಿಳಿದು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೆಯ ಪದ ಬರೆಯಿರಿ ಅಂತ ಇದೆ. ಪೋರ್ಚುಗೀಸರು ಗೋವಾವನ್ನು ಆಕ್ಯುಪೈ ಮಾಡ್ಕೊಂಡು ಅದನ್ನು ಟ್ರೇಡಿಂಗ್ ಸೆಂಟರ್ ಆಗಿ ಮಾಡ್ಕೊಂಡಿರ್ತಾರೆ. ಹಾಗಾದರೆ ಫ್ರೆಂಚರು ಮೊದಲಿಗೆ ಯಾವ ಒಂದು ನಗರವನ್ನು ಅವರ ಟ್ರೇಡಿಂಗ್ ಸೆಂಟರ್ ಆಗಿ ಮಾಡ್ಕೊಂಡಿರ್ತಾರೆ, ಮತ್ತು ಕೊನೆವರೆಗೂ ಆ ಒಂದು ನಗರವನ್ನು ಎಷ್ಟು ಅವರ ಆಡಳಿತಾತ್ಮಕ ದೃಷ್ಟಿಯಿಂದ ಹಿಡಿದಿಟ್ಕೊಂಡಿರ್ತಾರೆ ಅಂತಂದರೆ, ಫ್ರೆಂಚರು ಮುಸಲಿಪಟ್ಟಣ ಅಥವಾ ಮಚಲಿಪಟ್ಟಣದಲ್ಲಿ ಮೊದಲ ಒಂದು ಟ್ರೇಡಿಂಗ್ ಸೆಂಟರನ್ನು ಮಾಡಿರ್ತಾರೆ. ಮಚಲಿಪಟ್ಟಣ ಅಂತೇಳಿ, ಮುಸಲಿಪಟ್ಟಣ ಅಂತ ಕೂಡ ಕರೀತಾರೆ. ಬ್ರಿಟಿಷರು ಕಲ್ಕತ್ತಾವನ್ನು ಟ್ರೇಡಿಂಗ್ ಸೆಂಟರ್ ಆಗಿ ಮಾಡಿಕೊಂಡ್ರೆ, ಹಾಗಾದರೆ ಡಚ್ಚರ ಒಂದು ವ್ಯಾಪಾರ ಕೇಂದ್ರ ಯಾವುದು ಅಂತಂದಾಗ ನೋಡಿ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಫ್ರೆಂಚರದ್ದು ಸೂರತ್ ವ್ಯಾಪಾರ ಕೇಂದ್ರ, ಫ್ರೆಂಚರ ವ್ಯಾಪಾರ ಕೇಂದ್ರ ಸೂರತ್. ಬ್ರಿಟಿಷರು ಕಲ್ಕತ್ತಾವನ್ನು ವ್ಯಾಪಾರ ಕೇಂದ್ರವಾಗಿ ಮಾಡಿಕೊಂಡ್ರೆ, ಡಚ್ಚರು ಮಚಿಲಿಪಟ್ಟಣವನ್ನು ವ್ಯಾಪಾರ ಕೇಂದ್ರವಾಗಿ ಮಾಡಿಕೊಳ್ತಾರೆ. ಫ್ರೆಂಚರ ವ್ಯಾಪಾರ ಕೇಂದ್ರ ಸೂರತ್. ಜಹಾಂಗೀರು ಬ್ರಿಟಿಷರಿಗೆ ಪರ್ಮಿಷನನ್ನು ಕೊಡ್ತಾರೆ ಜಹಾಂಗೀರು, ಓಕೆನಾ, ದಸ್ತಕ್ ಮೂಲಕ. ಹಾಗಾದರೆ ಜಾಮೂರಿನ್ನು ಯಾರಿಗೆ ಪರ್ಮಿಷನನ್ನು ಕೊಡ್ತಾರೆ ಅಂತಂದಾಗ, ಪೋರ್ಚುಗೀಸರಿಗೆ ಟ್ರೇಡಿಂಗ್ ಸೆಂಟರ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಹಾಗಾದರೆ ಈತ ಜಾಮೂರಿನ್ನು ಹೆಸರನ್ನೇ ಕೇಳಿಲ್ವಲ್ಲ, ಯಾರು ಇವರು ಅಂತಂದರೆ, ಇವರು ಕಲ್ಲಿಕೋಟೆಯ ದೊರೆ. ಮೊದಲಿಗೆ ವಾಸ್ಕೋಡಿಗಾಮ ಕಲ್ಲಿಕೋಟೆಗೆ ಬರ್ತಾರೆ. ಕಾಪಡು ಅಂತ ಹೇಳಿ ಒಂದು ಪ್ಲೇಸು, ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದ ನಂತರ ಜಾಮೂರಿನ್ನು ಅಲ್ಲಿಯ ದೊರೆ ಅವ್ರಿಗೆ ಒಂದು ವ್ಯಾಪಾರ ಮಾಡೋದಕ್ಕೆ ಪರ್ಮಿಷನನ್ನು ಕೊಡ್ತಾರೆ. ಫ್ರಾನ್ಸ್ನಿಂದ ಬಂದಂಥವರು ಫ್ರೆಂಚರು, ಡಚ್ಚಿಂದ ಬಂದಂಥವರು ಡಚ್ಚರು ಅಂತ ಹೇಳಿ ಕರೀತಾರೆ. ಆ ಡಚ್ಚನ್ನು ನೆದರ್ಲ್ಯಾಂಡ್ ಅಂತ ಕೂಡ ಕರೀತಾರೆ, ಹಾಲ್ಯಾಂಡ್ ಅಥವಾ ನೆದರ್ಲ್ಯಾಂಡ್ ಅಂತ ಕೂಡ. ಆಲ್ಬುಕರ್ಕ ಪೋರ್ಚುಗೀಸರ ಒಬ್ಬ ಆಫೀಸರ್ ಆದರೆ, ಡೂಪ್ಲೆ ಇಂಗ್ಲಿಷರ ಆಫೀಸರು. ಡೂಪ್ಲೆ ಇಂಗ್ಲಿಷರ ಆಫೀಸರ? ನೋ, ರಾಬರ್ಟ್ ಕ್ಲೈವ್ ಇಂಗ್ಲಿಷರ ಆಫೀಸರು. ಸೊ ಈತ ಫ್ರೆಂಚ್ ಸೇನಾ ನಾಯಕ. ಡೂಪ್ಲೆ ಫ್ರೆಂಚ್ ಸೇನಾ ನಾಯಕ, ಕನ್ಫ್ಯೂಸ್ ಆಗಬೇಡಿ. ಫ್ರೆಂಚ್ ಸೇನಾ ನಾಯಕ. ಇದನ್ನು ಅಷ್ಟೇ, ಪೋರ್ಚುಗೀಸರು ಗೋವಾವನ್ನು ಟ್ರೇಡಿಂಗ್ ಸೆಂಟರ್ ಆಗಿ ಮಾಡಿಕೊಂಡ್ರೆ, ಫ್ರೆಂಚರು ಸೂರತ್ತನ್ನು ಟ್ರೇಡಿಂಗ್ ಸೆಂಟರ್ ಆಗಿ ಮಾಡ್ಕೊಳ್ತಾರೆ. ಬ್ರಿಟಿಷರು ಕಲ್ಕತ್ತಾವನ್ನು ಟ್ರೇಡಿಂಗ್ ಸೆಂಟರ್ ಆಗಿ ಮಾಡಿಕೊಂಡ್ರೆ, ಡಚ್ಚರು ಮಚಲಿಪಟ್ಟಣವನ್ನು ಟ್ರೇಡಿಂಗ್ ಸೆಂಟರ್ ಆಗಿ ಮಾಡ್ಕೊಳ್ತಾರೆ. ಜಹಾಂಗೀರ ಬ್ರಿಟಿಷರಿಗೆ ವ್ಯಾಪಾರಕ್ಕಾಗಿ ಪರ್ಮಿಷನನ್ನು ಕೊಟ್ಟರೆ, ಜಾಮೂರಿನ್ನು ಪೋರ್ಚುಗೀಸರಿಗೆ ವ್ಯಾಪಾರಕ್ಕಾಗಿ ಪರ್ಮಿಷನನ್ನು ಕೊಡ್ತಾರೆ. ಆಲ್ಬುಕರ್ಕು ಪೋರ್ಚುಗೀಸರ ಒಂದು ಸೇನಾ ನಾಯಕ ಆದರೆ, ಡೂಪ್ಲೆ ಫ್ರೆಂಚರ ಸೇನಾ ನಾಯಕನಾಗಿರ್ತಾರೆ. ಓಕೆನಾ. ನೆಕ್ಸ್ಟು ಇಲ್ಲಿ ನೋಡಿ, ಇದನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಂದಾಗ ಸ್ವಲ್ಪ ಯೋಚಿಸ್ಬೇಕಾಗ್ತದೆ. ಯಾವಾಗ ಆಲ್ಬುಕರ್ಕ ಗೋವಾ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದಂಥದ್ದು? ಡಚ್ ಈಸ್ಟ್ ಇಂಡಿಯಾ 1602. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಟಾರ್ಟ್ ಮಾಡಿದಂಥದ್ದು ಫ್ರೆಂಚ್ ಈಸ್ಟ್ ಇಂಡಿಯಾ 1664. ಓಕೆನಾ.
ನೆಕ್ಸ್ಟ್ ಗೋವಾ ಪೋರ್ಚುಗೀಸರಿಂದ ವಿಮೋಚನೆಗೊಂಡಂಥದ್ದು. ನೋಡಿ, ನಮ್ಮ ಭಾರತಕ್ಕೆ ಮೊದಲು ಬಂದಂಥವರು ಕೂಡ ಪೋರ್ಚುಗೀಸರೇ, ಕೊನೆಗೆ ಹೋದಂಥವ್ರು ಕೂಡ, ಬ್ರಿಟಿಷರು ಹೋದ್ರೂ ಕೂಡ ಪೋರ್ಚುಗೀಸರು ಹೋಗೋದಿಲ್ಲ, ಗೋವಾವನ್ನ ಹಿಡಿದಿಟ್ಕೊಂಡಿರ್ತಾರೆ. ಆ ನಂತರ ಭಾರತೀಯ ಸೇನಾಪಡೆ ಪೋರ್ಚುಗೀಸರನ್ನ ಸೋಲಿಸಿ ಆ ಗೋವಾವನ್ನು ವಶಪಡಿಸಿಕೊಂಡಿದ್ದು, ಅದು ಆಗಿದ್ದು 1961ರಲ್ಲಿ. 1961ರಲ್ಲಿ. ಸೊ ಇದು ಡಚ್ ಈಸ್ಟ್ ಇಂಡಿಯಾ ಕಂಪನಿ 1602, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664, ಗೋವಾ ಪೋರ್ಚುಗೀಸರಿಂದ ವಶಪಡಿಸಿಕೊಂಡಂಥದ್ದು 1765. ನೆಕ್ಸ್ಟ್, ಆನಂತರ ಆಲ್ಬುಕರ್ಕ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಂಡಿದ್ದು ಯಾವಾಗ ಅಂತಂದ್ರೆ 1509ರಲ್ಲಿ. 1509. ಓಕೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತಂದಾಗ 1600. ಹೀಗೆ ನೋಡಿ, ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಂದಾಗ ಮೊದಲಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದೆ 1600ರಲ್ಲಿ. ನೆಕ್ಸ್ಟ್ ಡಚ್ ಈಸ್ಟ್ ಇಂಡಿಯಾ ಕಂಪನಿ 1602ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಅದಕ್ಕೂ ಮುಂಚೆ ಮೊದಲಿಗೆ ಬರ್ತಕ್ಕಂಥದ್ದು ಪೋರ್ಚುಗೀಸರ ಆಲ್ಬುಕರ್ಕನು ಬಿಜಾಪುರ ಸುಲ್ತಾನನಿಂದ ಗೋವಾ ವಶಪಡಿಸಿಕೊಂಡಿದ್ದು. ನೋಡಿ, ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ 1961ರಲ್ಲಿ ಗೋವಾ ಪೋರ್ಚುಗೀಸರಿಂದ ವಿಮೋಚನೆಗೊಂಡಿದ್ದು, 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿದ್ದು, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664ರಲ್ಲಿ. ಮೊದಲಿಗೆ ಆದಂತಹ ಒಂದು ಘಟನೆ ಯಾವುದು ಅಂತಂದ್ರೆ ಆಲ್ಬುಕರ್ಕನು ಬಿಜಾಪುರ ಸುಲ್ತಾನನಿಂದ ಗೋವಾ ವಶಪಡಿಸಿಕೊಂಡಿದ್ದು 1509ರಲ್ಲಿ. ಆ ನಂತರ 1600, ಆನಂತರ 1662, ಆನಂತರ 1664, ಆನಂತರ 1961. ಹೀಗೆ ನೋಡಿ, ನಮಗೆ ಕರೆಕ್ಟಾಗಿ ಇಸ್ವಿಗಳು ಗೊತ್ತಿದ್ರೆ ಅಥವಾ ಇವೆಂಟ್ಸು ಒಂದಾದ್ಮೇಲೆ ಒಂದು ಇವೆಂಟ್ಸ್ ಗೊತ್ತಿದ್ರೆ ನಾವು ಇದನ್ನು ಕಾಲಾನುಕ್ರಮದಲ್ಲಿ ನೀಟಾಗಿ ಬರೀಬಹುದು. ಹಾಗಾಗಿ ಮೊದಲಿಗೆ ಆಲ್ಬುಕರ್ಕ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ವಶಪಡಿಸ್ಕೊಳ್ತಾನೆ. ಆ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗ್ತದೆ. ಆ ನಂತರ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗ್ತದೆ. ಆ ನಂತರ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗ್ತದೆ. ಲಾಸ್ಟಲ್ಲಿ ಗೋವಾ ಪೋರ್ಚುಗೀಸರಿಂದ ವಿಮೋಚನೆಗೊಂಡಂಥದ್ದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಹೋದ್ರೆ 1 ಮಾರ್ಕ್ಸ್ ಕ್ವಶನ್ಸ್ ಇದಾವೆ. ಒಂದ್ಸತಿ ಇವುಗಳನ್ನ ಕಣ್ಣಾಡ್ಸೋಣ. ದಸ್ತಕ್ ಅಂದ್ರೆ ಏನು ಅಂತ ಹೇಳಿ. ದಸ್ತಕ್ ಅಂದ್ರೆ ಇಷ್ಟೇ, ನಮ್ಮ ಒಂದು ಭಾರತೀಯ ದೊರೆಗಳು ಬ್ರಿಟಿಷರಿಗೆ ಯಾವುದೇ ಸುಂಕ ಇಲ್ದೇನೆ ವ್ಯಾಪಾರ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಂಥದ್ದು ಅಥವಾ ಲೈಸೆನ್ಸ್ ಕೊಟ್ಟಂಥದ್ದನ್ನೇ ದಸ್ತಕಗಳು ಅಂತ ಹೇಳಿ ಕರೀತಾರೆ. ಸೊ ಹಾಗಾದ್ರೆ ಭಾರತದಲ್ಲಿ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಯಾವುದು ಅಂತಂದಾಗ, ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಪಾಂಡಿಚೇರಿ, ಮಚಲಿಪಟ್ಟಣ, ಕಲ್ಲಿಕೋಟೆ, ಮಾಹೆ, ಕಾರೈಕಲ್ಲು, ಚಂದಾಪುರ ಇವೆಲ್ಲ ಫ್ರೆಂಚರ ವ್ಯಾಪಾರ ಕೇಂದ್ರಗಳಾಗಿರ್ತವೆ. ಡಚ್ಚರ ವ್ಯಾಪಾರ ಕೇಂದ್ರಗಳನ್ನು ನೋಡ್ತಾ ಹೋದಾಗ ಆಗ್ರಾ, ಮಚಲಿಪಟ್ಟಣ, ಸೂರತ್ತು, ಕಾರೈಕಲ್ಲು, ನಾಗಪಟ್ಟಣ ಅಂತಕ್ಕಂಥದ್ದು ಡಚ್ಚರ ವ್ಯಾಪಾರ ಕೇಂದ್ರಗಳಾಗಿರ್ತವೆ. ಸೊ ಇವುಗಳನ್ನು ನೆನ್ಪಿಟ್ಕೊಳ್ರಿ. ಕರ್ನಾಟಕ ಯುದ್ಧಗಳು ಯಾರ ನಡುವೆ ನಡೆದವು ಅಂತಂದಾಗ ಫ್ರೆಂಚರಿಗೂ ಬ್ರಿಟಿಷರಿಗೂ ನಡೆದಂಥದ್ದು ಕರ್ನಾಟಕ ಯುದ್ಧಗಳು. 3 ಕರ್ನಾಟಕ ಯುದ್ಧಗಳು ನಡೀತವೆ. ಮೊದಲನೇ ಕರ್ನಾಟಕ ಯುದ್ಧ, ಎರಡನೇ ಕರ್ನಾಟಕ ಯುದ್ಧ, ಮೂರನೇ ಕರ್ನಾಟಕ ಯುದ್ಧ ಅಂತ ಹೇಳಿ 3 ಕರ್ನಾಟಕ ಯುದ್ಧಗಳು ನಡೀತವೆ. ಅಲ್ಲಿ ಅಂತಿಮವಾಗಿ 3ನೇ ಕರ್ನಾಟಕ ಯುದ್ಧದಲ್ಲಿ ರಾಬರ್ಟ್ ಕ್ಲೈವ್ ಇಂಗ್ಲಿಷ್ ಸೇನಾ ನಾಯಕ ಮತ್ತೆ ಫ್ರೆಂಚ್ ಗವರ್ನರು ಡ್ಯೂಪ್ಲೆ 3ನೇ ಕರ್ನಾಟಕ ಯುದ್ಧದಲ್ಲಿ ಡ್ಯೂಪ್ಲೆಯನ್ನು ಸೋಲಿಸಿ ಇಂಗ್ಲಿಷರು ಜಯಶಾಲಿ ಆಗ್ತಾರೆ. ಹಾಗಾಗಿ ಈ ಕರ್ನಾಟಕ ಯುದ್ಧಗಳಿಂದ ಫ್ರೆಂಚರ ಒಂದು ಅಧಿಕಾರ ಅವ್ರದ್ದು ಸೋಲನ್ನು ಕಾಣ್ತಾ ಹೋಗ್ತದೆ. ಮೂಲೆ ಗುಂಪಾಗ್ತಾರೆ ಅವರು. ಮೊದಲ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರು ಮೇಲ್ಗೈ ಸಾಧಿಸ್ತಾರೆ. ಎಕ್ಸ್ಲಾ ಚಾಪೆಲ್ ಅಂತ ಹೇಳಿ ಒಂದು ಒಪ್ಪಂದ ಆಗ್ತದೆ.
ಎರಡನೇ ಕರ್ನಾಟಕ ಯುದ್ಧದಲ್ಲೂ ಕೂಡ ಕೊನೆ ಹೊತ್ತಿಗೆ ಇಂಗ್ಲಿಷರು ಆರ್ಕಾಟಿನಲ್ಲಿ, ಫ್ರೆಂಚರು ಹೈದರಾಬಾದಿನಲ್ಲಿ ತಮ್ಮ ಪ್ರಾಬಲ್ಯವನ್ನು ಕಾಯ್ದುಕೊಳ್ತಾರೆ. ಮೂರನೇ ಕರ್ನಾಟಕ ಯುದ್ಧದಲ್ಲಿ ಸಂಪೂರ್ಣವಾಗಿ ಇಂಗ್ಲಿಷರು ಪ್ರಾಬಲ್ಯವನ್ನು ಸಾಧಿಸಿ ಫ್ರೆಂಚರನ್ನು ಸೋಲಿಸ್ತಾರೆ. ಇಂಗ್ಲಿಷರು ಭಾರತದಲ್ಲಿ ರಾಜಕೀಯ ಸಾರ್ವಭೌಮತ್ವವನ್ನು ಸ್ಥಾಪಿಸಲು ಪ್ರಮುಖ ಕಾರಣವೇನು? ವ್ಯಾಪಾರಕ್ಕೆ ಅಂತ ಬಂದರು ಇಂಗ್ಲಿಷರು. ಆಮೇಲೆ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ವ್ಯಾಪಾರದಲ್ಲಿ ಎಷ್ಟು ಲಾಭ ಇದೆ ಅಂತ ಹೇಳಿ ಗೊತ್ತಾದ ಮೇಲೆ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡೋದ್ರ ಮೂಲಕ ಅವರು ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸೋದಕ್ಕೆ ಶುರು ಮಾಡ್ತಾರೆ. ಇದಕ್ಕೆ ಕಾರಣನೇ ಲಾಭಾಕಾಂಕ್ಷೆ. ಬ್ರಿಟಿಷರಿಗೆ ದಸ್ತಕಗಳನ್ನು ನೀಡಿದ ಮೊಘಲ್ ಚಕ್ರವರ್ತಿ ಫಾರೂಕ್ ಸಿಯಾರ್ ಅಂತ ಹೇಳಿ. ಇದಾಗಿತ್ತು ಇಲ್ಲಿವರೆಗಿನ ಒಂದು ಪ್ರಶ್ನೆಗಳ ಉತ್ತರಗಳು. ಈ ಒಂದು ಕ್ಲಾಸ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒಂದು ಚಾಪ್ಟರ್ ಮಾಡಬೇಕು ಅಂತಂದರೆ ನೀವು ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ನನಗೆ ಕಮೆಂಟ್ನ ಮೂಲಕ ಬರೆದು ಕಳಿಸಿ. ಥ್ಯಾಂಕ್ ಯು ವೆರಿ ಮಚ್.